ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನಿಲ್ಸ್ ವ್ಲಾಗಿವರ್ಸ್ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿಂದ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಯ್ ಗೈಸ್, ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನಂದ್ರೆ ನನ್ನ ಗಾಡಿದ ಅಂದ್ರೆ FZ FI-V3 ಈ ಗಾಡಿದ ಓನರ್ಶಿಪ್ ರಿವ್ಯೂ. ಸೊ ಆಲ್ರೆಡಿ ಈ ಗಾಡಿ 11,000 ಕಿಲೋಮೀಟ್ರ್ ಓಡೈತಿ. ಸೊ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋನು. ಯಾರಾದರೂ ಮುಂದೆ ತೊಗೊಳಕ್ಕೆ ಏನರ ಈ ಗಾಡಿ ಕನ್ಸಿಡರ್ ಮಾಡಾಕತ್ತಿದ್ರೆ ಈ ವಿಡಿಯೋ ನೋಡಿರಿ. ಈ ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಕೈತಿ. ಗೈಸ್, ಗಾಡಿ ಸ್ಟಾರ್ಟ್ ಮಾಡೋನು. ಸೊ ಈ ಗಾಡಿ ನೋಡಿರಿ, ಆಲ್ರೆಡಿ 11,000 ಕಿಲೋಮೀಟ್ರ್ ಓಡಿಬಿಟ್ಟೈತಿ. ಸೊ ನಾವೇನಾದರೂ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ಮಾತಾಡೋದಾದ್ರೆ ಇದ್ರೊಳಗೆ ಏನೇನು ಬರ್ತೈತಿ. ಸೊ ಬೇಸಿಕಲಿ ಫ್ಯೂಯಲ್ ಇಂಡಿಕೇಟ್ರ್ ಐತಿ, ಫ್ಯೂಯಲ್ ಎಷ್ಟೈತೆ ತೋರಿಸ್ತೈತಿ. ಆಮೇಲೆ ಸ್ಪೀಡೋಮೀಟ್ರ್ ಐತಿ, ಆಮೇಲೆ ಓಡೋಮೀಟ್ರ್ ಐತಿ. ಆಮೇಲೆ ನಾವು ಟ್ರಿಪ್ ಸೆಟ್ ಮಾಡ್ಕೋಬೋದು, ಯಾವ ಟ್ರಿಪ್ ಎಷ್ಟು ಅಂತೆಲ್ಲ. ಸೊ ಇದು ಓಡೋಮೀಟ್ರದಾತ ಕಂಪ್ಲೀಟ್ ಬೇಸಿಕ್ ಐತಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ವರ್ತ್ ಫಾರ್ ಮನಿ ಐತಿ. ಬೇಸಿಕ್ ಇಡೋಣ. ಸೊ ಟೈಮು ನೋಡ್ಬೋದು. ಆ್ಯಕ್ಚುಲಿ ಯು ಕ್ಯಾನ್ ಸಿಯರ್ 6:26 ಟೈಮ್ ಆಗೈತಿ. ಸೊ ಗೈಸ್, ಇನ್ನು ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ ಬಿಗ್ ಮಸ್ಕ್ಯುಲರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಾನ. 13 ಲೀಟ್ರ್ ಫ್ಯೂಯಲ್ ಅಕೊಮೊಡೇಟ್ ಮಾಡ್ಕೋತೈತಿ. ಸೊ ಏನೇನು ಅವರೇಜ್ 50 ಕಿಲೋಮೀಟರ್ಸ್ ಪರ್ ಲೀಟ್ರ್ ಹೋದ್ರೂ ಎಷ್ಟು ಹೋಗ್ತೈತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋರಿ. ನಾ ಮ್ಯಾಥ್ಸ್ ಹೊಸ್ದಾಗ ಸ್ವಲ್ಪ ವೀಕ್ ಅದೇನಿ. ಸೊ ಗೈಸ್, ಇದ್ರ ಇಂಜಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದರ ಇಂಜಿನ್ ಅಲ್ಟಿಮೇಟ್ ಐತಿ. ಕೊಡೋದು ನಾವೇನು ಇನ್ವೆಸ್ಟ್ ಮಾಡತ್ತೀವಲ್ಲ ಅದಕ್ಕೇನು ಲಾಸೇ ಇಲ್ಲ. ಸೊ ಇಂಜನ್ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳಬೇಕಂದ್ರೆ 149cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜನ್ ಐತಿದೆ. ಇದು ಆರಾಮ್ಸೆ 13.4 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತೈತಿ. ಆ್ಯಂಡ್ 12.4 PS ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತೈತಿ. ಅಲ್ಟಿಮೇಟ್ ಐತಿ, ಬೆಸ್ಟ್ ಐತಿ, ಆರಾಮ್. ಇದು ಫ್ರಂಟ್ ವೀಲ್ ಬಂದು 100/80 17 ಇಂಚ್ ವೀಲ್ ಐತಿ ವಿತ್ ಸಿಂಗಲ್ ಚಾನೆಲ್ ABS ಡಿಸ್ಕ್ ಬ್ರೇಕ್. ಬೆಸ್ಟ್ ಗ್ರಿಪ್, ಟೈರ್ ಗ್ರಿಪ್ ಎಲ್ಲ ಅಲ್ಟಿಮೇಟ್ ಐತಿ. ಮತ್ತು ಗೈಸ್, ಹಿಂದಿನ ಟೈರ್ ಬಂದು 140/60. ಇದು 17 ಇಂಚ್ ವೀಲ್, ಇಲ್ಲ ಡಿಸ್ಕ್ ಬ್ರೇಕ್ ಬರ್ತೈತಿ. ಸೊ ನೀವು ನೋಡ್ಬೋದು ವೀಲ್ ವಿಡ್ತ್ ಹೆಂಗೈತಿ, ಅಲ್ಟಿಮೇಟ್ ಗ್ರಿಪ್. ಸೊ ಕಾರ್ನರಿಂಗ್ ಒಳಗೆಲ್ಲ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಐತಿ. ಇದಕ್ಕೆ ಸ್ಕಿಡ್ ಅದು ಆಗೋಲ್ಲ. ಇದು ರೋಡ್ ಜೊತೆ ಅಲ್ಟಿಮೇಟ್ ಗ್ರಿಪ್ ಹಿಡಿದೈತಿ. ಸೊ ಫ್ರಂಟ್ LED ಹೆಡ್ಲ್ಯಾಂಪ್ ಐತಿ. ಥ್ರೋ ಚಲೋ ಐತಿ, ಅಷ್ಟೇನು ಚಲೋ ಇಲ್ಲ. ಸೊ ನೀವು ಏನಾದರೂ ನೈಟ್ ಎಲ್ಲ ರೈಡ್ ಮಾಡ್ತೀರಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಇದಕ್ಕೆ ಪಾಸ್ ಲೈಟ್ ಕೊಟ್ಟಾನ. ಪಾಸ್ ಲೈಟ್ ಮೇಲೆ ಹೈ ಬೀಮ ಲೋ ಬೀಮ್ ಐತಿ. ಆಮೇಲೆ ಇಂಡಿಕೇಟ್ರ್, ಹಾಲೋಜನ್ ಇಂಡಿಕೇಟ್ರ್ ಅದಾವೆ ಎರಡು ಫ್ರಂಟ್, ಬ್ಯಾಕು ಸೇಮ್ ಹಾಲೋಜನ್ ಇಂಡಿಕೇಟ್ರ್. ಸೊ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಐತಿ. ಸೊ ಬ್ರೇಕಿಂಗ್ದು ಮಾಡಿದಾಗ ಚಲೋ ಸಸ್ಪೆನ್ಷನ್ ಐತಿ, ಸ್ಟಿಫ್ ಇಲ್ಲ, ಆರಾಮಾಗಿ ಆಫ್ ರೋಡು ತೊಗೊಂಡು ಹೋಗ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಹಿಂದೆ ಮೊನೋಕ್ರಾಸ್ ಸಸ್ಪೆನ್ಷನ್ ಐತಿ. 7 ಸ್ಟೇಜ್ ಅಡ್ಜಸ್ಟೇಬಲ್ ಇರ್ತೈತೆ ಅದು. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಪ್ರೋಸ್ ಅಂತೂ ಎಲ್ಲ ಪ್ರೋಸ್ ಇದಾವೆ. ಟಾಪ್ ಸ್ಪೀಡ್ ಒಂದಿಲ್ಲ, 117 ಟಾಪ್ ಸ್ಪೀಡ್ ನಾವು ಓಡಿಸಿದ್ದ. ಮತ್ತು ಭಾಳ ಜನ ಕ್ಲೇಮ್ ಮಾಡಿದ್ದಾರೆ ಅದೇ ಟಾಪ್ ಸ್ಪೀಡ್, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಸೊ ನೀವೇನಾದರೂ ಟಾಪ್ ಸ್ಪೀಡ್ ಗಾಡಿ ನೋಡಾಕತ್ತಿದ್ರೆ ಡೆಫಿನೆಟ್ಲಿ ಈ ಗಾಡಿಗೆ ಬರೋಕೆ ಹೋಗ್ಬೇಡ್ರಿ. ಬೇರೆ ಗಾಡಿಗಳು ಅದಾವೆ. ಅಂದ್ರೆ 150cc ಟಾಪ್ ಹೋಗೋದಂದ್ರೆ ನನ್ನ ಪ್ರಕಾರ MT-15. ಸೊ ಆ ಥರದ ಗಾಡಿಗೆ ನೀವು ಹೋಗ್ಬೋದು. ಈ ಗಾಡಿ ಏನೈತಲ್ಲ ಕಮ್ಯೂಟ್ರ್ ಗಾಡಿ ಅಂತ ನಾವು ಇದನ್ನು ಕರಿಬೋದು. ಸೊ ಯಾರಾದರೂ ಡೈಲಿ ಕಾಲೇಜ್ಗೆ ಹೋಗಾರು, ಜಾಬ್ಗೆ ಹೋಗಾರು, ಸೊ ಪರ್ಸ್ನಾಲಿಟಿ ಅಂದ್ರೆ 5.5 ಅಬೋವ್ ಇದ್ದವ್ರಿಗೆ ಆರಾಮಾಗಿ ಓಡಿಸ್ಬೋದು ಗಾಡಿ. ಆಮೇಲೆ ಏನಂದ್ರೆ 1,25,000ರಿಂದ 1,30,000 ನಿಮ್ಮ ಬಜೆಟ್ ಇತ್ತಂದ್ರೆ ಈ ಗಾಡಿಗೆ ನೀವು ಆರಾಮ್ಸೆ ಹೋಗ್ರಿ. ಚಲೋ ಮೈಲೇಜ್ ಕೊಡ್ತೈತಿ. ಆರಾಮ್ಸೆ 48ಇಂದ 50 ಮಟ್ಟ ಮೈಲೇಜ್ ಕೊಡ್ತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ವರ್ತ್ ಬೈಯಿಂಗ್ ಅಂತ ನಂಗೆ ಅನ್ನಿಸ್ತೈತಿ. ನಾನಂತೂ ಸ್ಯಾಟಿಸ್ಫೈಡ್ ಅದೇನಿ ಈ ಗಾಡಿಯಿಂದ. ಸೊ ನಂಗೆ ಕಾನ್ಸ್ ಅಂತ ಬಂದಿದ್ದಂದ್ರೆ ಅದು ಟಾಪ್ ಸ್ಪೀಡ್ ಅಷ್ಟಿಲ್ಲ, ಅದು ಬಿಟ್ಟರೆ ಅಲ್ಟಿಮೇಟ್ ಐತಿ. ಇಬ್ಬರು ಕುತ್ಕೊಂಡು ಆರಾಮಾಗಿ ಕ್ರೂಸ್ ಮಾಡ್ಕೊತ ಹೋಗ್ಬೋದು. 80ಇಂದ 95 ಕಿಲೋಮೀಟರ್ಸ್ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಟಾಪ್ ಸ್ಪೀಡ್ 117 ಆಲ್ರೆಡಿ ಹೇಳಿಬಿಟ್ಟೇನಿ. ಅದು ಟಾಪ್ ಸ್ಪೀಡ್ ಒಂದು ಮ್ಯಾಟ್ರ್ ಆಗಲಿಲ್ಲ ಅಂದ್ರೆ ಈ ಗಾಡಿ ಅಲ್ಟಿಮೇಟ್ ಐತಿ. ಸ್ವಲ್ಪ ಪವರ್ ಕೊಟ್ಟಿದ್ದ ಅಂದ್ರೆ ಪಿಕಪ್ ವೈಸ್ ಅಲ್ಟಿಮೇಟ್ ಐತಿ. ಪವರ್ ಸ್ವಲ್ಪ ಇರ್ತಿತ್ತಂದ್ರೆ ಈ ಗಾಡಿ ಅಂತೂ ಕ್ಲಿಕ್ ಆಗಿತ್ತು. ಆಲ್ರೆಡಿ ಫುಲ್ ಸೇಲ್ ಆಗಿದ್ದಾವೆ. ಗಾಡಿ ಅಂತೂ ಅಲ್ಟಿಮೇಟ್ ಐತಿ. ಇಫ್ ಯಾರ್ದಾದ್ರೂ ನಿಮ್ಮ ಬಜೆಟ್ 1,30,000 ಇತ್ತಂದ್ರೆ ಈಗ ಬೈಕ್ ಕನ್ಸಿಡರ್ ಮಾಡಿರಿ.
ನೀವು ರಿಗ್ರೆಟ್ ಮಾಡೋದಿಲ್ಲ. ಸೊ ನಾನೇನು ಹೇಳೋದಂದ್ರೆ ಇದು ವರ್ತ್ ಬೈಯಿಂಗ್ ಬೈಕ್ ಗೈಸ್. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಹಿಂಗೆ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊತ ಇರ್ತೀವಿ ರೆಗ್ಯುಲರಾಗಿ. ಸೊ ಸಪೋರ್ಟ್ ಬೇಕು ನಿಮ್ದೆಲ್ಲರದು. ಬಾಯ್ ಬಾಯ್.